ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲಲ್ಲಿ ಸುಮಾರು 45,000 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ಕೇವಲ 8 ಜನ ಮಾತ್ರ ಜಾಯ್ನ್ ಆಗಿದ್ದಾರೆ. ಸೊ ಜಾಯ್ನ್ ಆದವರಿಗೆ ಸಕ್ಸಸ್ಫುಲ್ಲಾಗಿ ನಾವು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೆ ಪ್ರೊಫೈಲ್ಸ್ ಡೀಟೇಲ್ಸನ್ನು ನಾವು ಶೇರ್ ಮಾಡಿದ್ದೀವಿ. ಹಾಗಾಗಿ ಕಮೆಂಟನ್ನು ಮಾಡದೆ ಜಾಯ್ನ್ ಮಾಡಿಕೊಂಡು ಪ್ರೊಫೈಲ್ಸ್ ಡೀಟೇಲ್ಸನ್ನು ಪಡಿಬಹುದು. ಇವತ್ತಿನ ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಸುಚಿತ್ರಾ ಸೇನ್ ಅಂತೇಳ್ಬಿಟ್ಟು, ಊರು ಬೆಂಗಳೂರು ಭಾಗದವರು, ವಯಸ್ಸು 39 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಗಂಡ IT ಕಂಪನಿ ಕೆಲಸ ಇದೆ, ಆದರೆ ಸುಖ ಕೊಡೋದಿಲ್ಲ ಅಂತೇಳಿ ತಿಳಿಸಿರೋದು. ಇನ್ನು ಸದ್ಯಕ್ಕೆ ಬೇಕು ಅನ್ನೋದು 6 ಇಂಚಿನ ಗೂಟ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದಾರೆ. ಜಾಗ ಸ್ವಂತ ಅಪಾರ್ಟ್ಮೆಂಟ್ ಇದೆ, ಬಂದರೆ ಬಗ್ಗಿ ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಮಾರುತಿ ಎರ್ಟಿಗಾ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ತೂತಿನ ಕೆರೆತ ಜಾಸ್ತಿ ಆಗಿದೆ, ಸದ್ಯಕ್ಕೆ ಬೇಕು ಬನ್ನಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದು, ಮದುವೆಯಾಗಿ ವಿಚಿತ್ರ ಜೀವನ ನಡೆಸುತ್ತಾ ಇದ್ದೇನೆ ಅಂತೇಳಿ ತಿಳಿಸಿರೋದು. ಗಂಡನಿಗೆ ಸೊಂಟ ನೋವಿನ ವಿಚಿತ್ರ ಕಾಯಿಲೆ ಇದೆ, ದೆಂಗುವ ಶಕ್ತಿ ಅವರಲ್ಲಿ ಇಲ್ಲ, ಹಾಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ದಿನೇ ದಿನೇ ಚಪಾತಿಯಲ್ಲಿ ಕೆರೆತ ಜಾಸ್ತಿ ಆಗ್ತಾ ಇದೆ, ನೇರವಾಗಿ ಅಪಾರ್ಟ್ಮೆಂಟ್ಗೆ ಬಂದು ಸುಖವನ್ನು ಕೊಡೋರು ಬೇಕು, ಇದ್ದರೆ ಸಂಪರ್ಕ ಮಾಡಿಕೊಂಡು ಬನ್ನಿ, ಬಗ್ಗಿ ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಒಂದು ಮೆಂಡ ಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ನೋಡಿ, ಗಂಡನಿಂದ ಸುಖ ಇಲ್ಲದೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆ ಫ್ರೆಂಡ್ಸ್, ತೂತಿಗೆ ಇಟ್ಟು ಸುಖ ಕೊಡುವ ವರ ಹೀಗಿರಬೇಕು ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ಮುದುಕಾಗಿದ್ದರೂ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ ಅಂತೇಳಿ ತಿಳಿಸಿದ್ದಾರೆ. ಎರಡನೇದು, ಪಿಪಿಯ ತೊಟ್ಟು ಚೀಪಿ ರಸವನ್ನು ಹೀರಬೇಕು, ಗೂಟ ಬಾಯಿಗಿಟ್ಟು ಉಜ್ಜಬೇಕು, ಅಂತಹ ಗಂಡಿದ್ದರೆ ಯಾವುದೇ ರೀತಿಯಾದ ಕಂಡೀಷನ್ ಇಲ್ಲ, ಹಾಗೆ ಕೊಡೋದಕ್ಕೆ ರೆಡಿ ಇದ್ದೇನೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಚಪಾತಿ ಕೊಡುತ್ತೇನೆ, ಚೀಪೋದಾದರೆ ಚೀಪಿ, ದೆಂಗೋದಾದರೆ ದೆಂಗಿ ಸುಖಪಡಿಸಿ ಅಂತೇಳಿ ಅದೆಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನೋಡಿ, ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನು ಕೊನೆಯದಾಗಿ ಇವರ ಬಳಿರುವ ಮಾರುತಿ ಎರ್ಟಿಗಾ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸೊ ಲೆಫ್ಟ್ ಮತ್ತು ರೈಟ್ ಸೈಡ್ ನೋಡ್ತಾ ಇರ್ಬೋದು, ಫಿಸಿಕಲ್ ಲುಕ್ ಹಾಗೆ ಡಿಕ್ಕಿ ಸ್ಪೇಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರುವಂಥದ್ದು. ಓವರ್ ವ್ಯೂ ನೋಡೋದಾದರೆ ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಏಪ್ರಿಲ್ 2019 ಆಗಿರುತ್ತೆ, ಅಂದರೆ 2019 ಮಾಡೆಲು. ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ, ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 7 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 37,441 ಕಿಲೋಮೀಟರ್ ರನ್ ಆಗಿದೆ. RTO ಸ್ನೇಹಿತರೆ ಬೆಂಗಳೂರು ಅಂತೇಳಿ ತಿಳಿಸಿರೋದು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಹಾಗೆ ಇದರ ಒಂದು ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಬಂದ್ಬಿಟ್ಟು 1462 cc. ಟ್ರಾನ್ಸ್ಮಿಷನ್ನು ಮ್ಯಾನುವಲ್ ಇದೆ. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2019 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇವರ ಜೊತೆಗೆ ಸಂಬಂಧವನ್ನು ಬೆಳೆಸಿದ್ದಾಗಿದ್ದರೆ ಇದೇ ಒಂದು ಕಾರಿನಲ್ಲಿ ಔಟ್ಸೈಡ್ ಕರೆದುಕೊಂಡು ಹೋಗಿ ಕೈಸಿಕೊಳ್ಳುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಇತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಮಾಡ್ಕೊಳ್ಳಿ. ಜಾಯ್ನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.